ರೌಡಿ ಶೀಟರ್ ಬಿಕ್ಲ ಶಿವ ಕೊಲೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೀತಾ ಇದೆ. ಒಂದು ಕಡೆ ಬಂಧಿತರನ್ನ ತೀವ್ರ ವಿಚಾರಣೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಪರಾರಿಯಾಗಿರುವಂತಹ ಜಗ್ಗಾ ಅಂಡ್ ಟೀಮ್ಗೆ ಹುಡುಕಾಟ ನಡೆಸಲಾಗ್ತಾ ಇದೆ. ಅಲ್ಲದೆ ಕೆಲ ಪೊಲೀಸ್ ಸಿಬ್ಬಂದಿಯೇ ಶಾಮೀಲಾಗಿದ್ದು ತನಿಖೆ ಕೈಗೊಳ್ಳಲಾಗಿದೆ. ಈ ನಡುವೆ ಶಾಸಕ ಭೈರತಿ ಬಸವರಾಜ್ ಹೈಕೋರ್ಟ್ ಮೊರೆ ಹೋಗಿದ್ದು ಶಾಕ್ ಎದುರಾಗಿದೆ. ನೋಟಿಸ್ ಬೆನ್ನಲ್ಲೇ ಹೈಕೋರ್ಟ್ ಮೊರೆ ಹೋದ ಶಾಸಕ. ಶಾಕ್ ಕೊಟ್ಟ ಹೈಕೋರ್ಟ್, ವಿಚಾರಣೆಗೆ ಹಾಜರಾಗಲು ಆರ್ಡರ್. ರೌಡಿ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿರೋ ಜಗ್ಗನಿಗಾಗಿ ತೀವ್ರ ಹುಡುಕಾಟ ನಡೆಸಲಾಗ್ತಿದೆ. ತಮಿಳುನಾಡಿನಲ್ಲಿ ಆರೋಪಿ ತಲೆಮರೆಸಿಕೊಂಡಿದ್ದು ಪೊಲೀಸರು ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಫೈನಾನ್ಸ್ ವ್ಯವಹಾರ ನಡೆಸೋ ವ್ಯಕ್ತಿಯೊಬ್ಬರು ಸಹಾಯ ಮಾಡಿದ್ದಾರೆ ಎನ್ನಲಾಗ್ತಿದೆ. ಕಸ್ಟಡಿಗೆ ಪಡೆದಿರೋ ಬಂಧಿತ 5 ಮಂದಿಯನ್ನ ತೀವ್ರ ವಿಚಾರಣೆ ನಡೆಸಲಾಗ್ತಿದೆ. ಆದರೆ ವಿಚಾರಣೆಗೆ ಸರಿಯಾಗಿ ಸಹಕರಿಸದೆ ಬಿಕ್ಲು ತನಗೆ ಸ್ಕೆಚ್ ಹಾಕಿದ್ದ, ಹೀಗಾಗಿ ನಾವೇ ಪ್ಲಾನ್ ಮಾಡಿ ಕೊಲೆ ಮಾಡಿದ್ವಿ ಅಂತ ಕಿರಣ್ ಹೇಳ್ತಿದ್ದಾನೆ. ಅಲ್ಲದೆ ಕೊಲೆಗೆ ಲಕ್ಷಗಟ್ಟಲೆ ಹಣದ ಡೀಲ್ ಆಗಿದ್ದು, ಈ ಬಗ್ಗೆಯೂ ಕಾಕಿ ತನಿಖೆಯನ್ನ ಕೈಗೊಂಡಿದೆ. ಇನ್ನು ನಿನ್ನೆ ರಾತ್ರಿ ಪೊಲೀಸರು ನೋಟಿಸ್ ನೀಡಿದ ಬೆನ್ನಲ್ಲೇ ಶಾಸಕ ಭೈರತಿ ಬಸವರಾಜ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಎಫ್ಐಆರ್ನಲ್ಲಿನ ಹೆಸರು ತೆಗೆಯಲು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಬಸವರಾಜ್ ಪರ ಹಿರಿಯ ವಕೀಲ ಸಂದೇಶ್ ಚೌಟ ಅರ್ಜಿಯನ್ನ ಹಾಕಿದ್ರು. ಬಸವರಾಜು ಪರ ವಕೀಲರ ಮನವಿಗೆ ಎಸ್ಪಿಪಿ ಬಿಎ ಬೆಳ್ಳಿಯಪ್ಪ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ನೋಟಿಸ್ ನೀಡಿದ್ದನ್ನೇ ಪ್ರಶ್ನಿಸಿ ಹೈಕೋರ್ಟ್ಗೆ ಬಂದಿದ್ದಾರೆ. ಈ ಕೇಸ್ ತುರ್ತು ವಿಚಾರಣೆ ಅಗತ್ಯವಿಲ್ಲವೆಂದ್ರು. ಇದಕ್ಕೆ ನಮ್ಮ ಅರ್ಜಿಯಲ್ಲಿ ಏನಿದೆ ಎಂಬುದನ್ನ ತಿಳಿಯುವ ಮೊದಲೇ ಆಕ್ಷೇಪಿಸಿದ್ದಾರೆ. ತುರ್ತು ವಿಚಾರಣೆಗೆ ಸರ್ಕಾರದ ಆಕ್ಷೇಪ ಸರಿಯಲ್ಲ. ಭೈರತಿ ಬಸವರಾಜು ವಿರುದ್ಧದ ಎಫ್ಐಆರ್ನಲ್ಲಿ ಹುರುಳಿಲ್ಲ. ಶಾಸಕ ಭೈರತಿ ಬಸವರಾಜು ಹೆಸರನ್ನೇ ದೂರುದಾರರು ಹೇಳಿಲ್ಲ. ಹೀಗೆಂದು ಕೊಲೆಯಾದ ವ್ಯಕ್ತಿಯ ತಾಯಿ ಸ್ಪಷ್ಟಪಡಿಸಿದ್ದಾರೆ. ಆದರೂ ಎಫ್ಐಆರ್ನಲ್ಲಿ ಭೈರತಿ ಬಸವರಾಜು ಹೆಸರನ್ನು ಸೇರಿಸಲಾಗಿದೆ ಎಂದು ಚೌಟ ವಾದ ಮಾಡಿದ್ರು. ವಾದ ಪ್ರತಿವಾದವನ್ನ ಆಲಿಸಿದ ನಂತರ ಭೈರತಿ ಬಸವರಾಜ್ಗೆ ನಾಳೆ ಬೆಳಗ್ಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ತಾಕೀತು ಹಾಕಲಾಗಿದೆ. ಇದೀಗ ಭೈರತಿ ಬಸವರಾಜ್ಗೆ ಡಾವಾ ಶುರುವಾಗಿದೆ. ರಿಲೀಫ್ ಪಡೆದು ವಿಚಾರಣೆಗೆ ಹೋಗೋಣ ಅಂತ ಇದ್ದ ಭೈರತಿ ಬಸವರಾಜ್ಗೆ ಹೈಕೋರ್ಟ್ ಬಿಸಿ ಮುಟ್ಟಿಸಿದೆ. ಅಲ್ಲದೆ ಅರೆಸ್ಟ್ ಮಾಡೋದು ಬಿಡೋದು ಪೊಲೀಸರಿಗೆ ಬಿಟ್ಟಿದ್ದು ಎಂದ ಹೈಕೋರ್ಟ್. ಇನ್ನು ತನಿಖಾಧಿಕಾರಿಗಳಿಗೆ ಫ್ರೀಡಂ ನೀಡಿದ್ದ ಹೈಕೋರ್ಟ್ ಬಂಧನ ಅನಿವಾರ್ಯವಿದ್ರೆ ತನಿಖಾಧಿಕಾರಿಗೆ ಬಿಟ್ಟಿದ್ದು ಎಂದು ತಿಳಿಸಿದ್ದಾರೆ. ಒಂದು ವೇಳೆ ಅರೆಸ್ಟ್ ಮಾಡಿದ್ರೆ ಕಾನೂನು ಪ್ರಕಾರ ನಡೆದುಕೊಳ್ಳಲಿ ಅಂತಲೂ ಸೂಚಿಸಲಾಗಿದೆ. ಇನ್ನು ನಾಳೆ ವಿಚಾರಣೆಗೆ ಹಾಜರಾಗದಿದ್ದರೆ ಅರೆಸ್ಟ್ ಪಕ್ಕಾ ಎನ್ನಲಾಗ್ತಿದೆ. ಜೊತೆಗೆ ಜಗ್ಗಾ ಕೂಡ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಹಾಕಿದ್ದು ನಾಳೆ ಸ್ಪೆಷಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಇದಲ್ಲದೆ ರೌಡಿ ಶೀಟರ್ ಬಿಕ್ಲಾ ಕೊಲೆ ಕೇಸ್ನಲ್ಲಿ ಕೆಲ ಪೊಲೀಸರೇ ಶಾಮೀಲಾಗಿರೋ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಮರ್ಡರ್ಗೆ ಪ್ರೀ ಪ್ಲಾನ್ ಮಾಡಿದ ದಿನದಿಂದಲೂ ಕೆಲ ಪೊಲೀಸ್ ಸಿಬ್ಬಂದಿ ಸಂಪರ್ಕವಿರುವುದು ಗೊತ್ತಾಗಿದೆ. ಕೊಲೆಗೂ ಮೊದಲು ಆರೋಪಿಯೊಬ್ಬನಿಗೆ ಬಿಕ್ಲಾ ಲೈವ್ನ ಲೊಕೇಶನ್ ಓರ್ವ PSI ಕೊಟ್ಟಿದ್ರಂತೆ. ಹೀಗಾಗಿ ಆರೋಪಿಗಳ ಗ್ಯಾಂಗ್ ಒಂದ್ ಕಡೆಯಾದ್ರೆ ಪೊಲೀಸರ ಶಾಮೀಲಿನ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಇದಕ್ಕೆ ಹಲಸೂರು SP ರಂಗಪ್ಪ ನೇತೃತ್ವದಲ್ಲಿ ಟೀಮ್ ರಚಿಸಿ ವಿಚಾರಣೆಯನ್ನು ನಡೆಸಲಾಗ್ತಿದೆ. ಇನ್ನು ತಮಿಳುನಾಡಿಗೆ ಎಸ್ಕೇಪ್ ಆಗ್ತಿದ್ದ ಆರೋಪಿಗಳು ರಾತ್ರೋರಾತ್ರಿ ಸರೆಂಡರ್ ಆಗಿದ್ರು. ಹೀಗಾಗಿ ಆರೋಪಿಗಳನ್ನ ಸರೆಂಡರ್ ಮಾಡಿಸಿದ್ಯಾರು ಎಂಬ ಬಗ್ಗೆಯೂ ಪರಿಶೀಲಿಸಲಾಗ್ತಿದೆ. ಸದ್ಯ ಕೆಲ ಅನುಮಾನಿತ ಸಿಬ್ಬಂದಿಗಳ ನಂಬರ್ CDR ಹಾಕಿದ್ದು ಫೋನ್ ಕಾಲ್ಸ್ ಟ್ರ್ಯಾಕ್ ಮಾಡಲಾಗ್ತಿದೆ. ಇನ್ನು ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಕ್ಲನ ಕುಟುಂಬಸ್ಥರ ವಿಚಾರಣೆ ನಡೆಸಲಾಗುತ್ತಿದ್ದು, ಹಾಗೆ ಆರೋಪಿಗಳ ಸಂಪರ್ಕದಲ್ಲಿದ್ದವರನ್ನ ಕರೆಸಿ ವಿಚಾರಣೆ ನಡೆಸಲಾಗ್ತಿದೆ. ಅಲ್ಲದೆ ಬಿಕ್ಲನ ಡ್ರೈವರ್ ಆಗಿದ್ದ ಲೋಕೇಶ್ ಮತ್ತು ಇಮ್ರಾನ್ ಮೇಲೆ ಸ್ವಲ್ಪ ಅನುಮಾನವಿದ್ದು ಪ್ರತಿನಿತ್ಯ ಕರೆಸಿ ಹೇಳಿಕೆಯನ್ನ ಪಡೆಯಲಾಗ್ತಿದೆ. ಆದ್ರೆ ಇದುವರೆಗೂ ಇವರ ಪಾತ್ರ ಕಂಡು ಬಂದಿಲ್ಲ. ಒಟ್ನಲ್ಲಿ ಯಾರೇ ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ರೂ ಬುಡಕ್ಕೆ ಬಿಸಿ ನೀರು ಗ್ಯಾರಂಟಿ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.